ಕಲ್ಲ ಬಂದ್ಬಿಟ್ಟು ನೋಡಿ ಗಾಯ್ಸ್ ಯಾವಾಗ ಕಲರ್ ಮಾತಾಡ ಯಾರು ಇನ್ನು ಯಾರು ಇನ್ನು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ನನ್ನ ಬ್ಲಾಗು ನನ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ನನ್ನ ತಮ್ಮ ನೋಡಿ ಏನು ಮಾಡ್ತಾನೆ, ನನ್ನ ಮಗ ಬೆಳಗ್ಗೆ ಏನೇನೋ ಮಾಡ್ತಾನೆ ನೋಡಿ ಗಾಯ್ಸ್. ನೋಡಿ ನಮ್ಮಮ್ಮ ನನಗೇನೋ ಕ್ಯಾರೇಜ್ ಮಾಡ್ತಾವ್ರೆ. ಗಾಯ್ಸ್ ನಮ್ಮ ತಮ್ಮ ಬೆಳಿಗ್ಗೆ 5 ಗಂಟೆಗೆ ಅಂತ ಓದ್ತಾ ಇದ್ದಂತೆ ಗಾಯ್ಸ್. ಬೆಳಿಗ್ಗೆ 5 ಗಂಟೆಗೆ ಏನ್ ಮಾಡೋದು ಗಾಯ್ಸ್. ನಾನ್ ನೋಡಿ ಎಷ್ಟು ಗಂಟೆಗೆ ಎದ್ದಿದ್ದೀನಿ. ನಮ್ಮ ತಮ್ಮ ಇವತ್ತು 5 ಗಂಟೆಗೆ ಎದ್ದೆ, ನಾನು 9 ಗಂಟೆಗೆ ಎದ್ದಿದ್ದೀನಿ. ನಮ್ಮ ತಮ್ಮ 5 ಗಂಟೆಗೆ ಎದ್ದಿ ಬಡ್ಕೊಂಡು ಓದ್ಕೊಂಡಿದ್ದಾನೆ. ನಾನು ಇದ್ದೀನಿ ನೋಡಿ. ರೆಡಿ ಆಗೋ ಸ್ಕೂಲ್ಗೆ. ರೆಡಿ ಆಗೋ. ಏನ್ ಕಾಲ್ ನೋವು? ಏನಕ್ಕೆ ಹೊಟ್ಟೆ ನೀನೇ ತಿಂದಿದ ಹೊಟ್ಟೆ ಹಸಿತಾರೆ. ಮನೆ ಊಟ ತಿಂದಿ ಬೇಜಾರಾಗ್ಬಿಟ್ಟೈತೆ ಗಾಯ್ಸ್. ಅಮ್ಮ ನೀರು ಮಾಡೋದೇ ಇಲ್ಲ. ಯಾರು ತಿಂತಾರೆ ಗಾಯ್ಸ್ ಇವಾಗ ಬೆಳ್ಬೆಲ್ಗೆ ಯಾರು ತಿಂತಾನೆ? ಡೈಲಿ ಮನೆ ಊಟ ತಿಂದಿ ಬೇಜಾರಾಗ್ಬಿಟ್ಟೈತೆ ಗಾಯ್ಸ್. ನೋಡಿ ನಮ್ದು ಫ್ರಿಜ್ ದೊಡ್ಲಾಕು ಎಲ್ಲರದು ಸುಮ್ಮನೆ ಹಿಂಗಿದ್ರೆ ನಮ್ದು ಹಂಗಲ್ಲ. ಈಗ ನೋಡಿ ನಮ್ದು ಅಲ್ಟ್ರಾ ಲೆಜೆಂಡ್ ಸರಿ, ನಮ್ದು ಟೆಕ್ನಾಲಜಿಯ ಕಾಲ್ ನೋವು ಅಂದ್ಬಿಟ್ಟು ಪಲ್ಟೆ ಹೊಡಿತಾನೆ ನೋಡಿ. ಕಾಲ್ ನೋವು ಅಂದ್ಬಿಟ್ಟು ಪಲ್ಟೆ ಹೊಡಿತಾನೆ ನೋಡಿ ಗಾಯ್ಸ್. ಅಮ್ಮ ನೋಡಿ ಗಾಯ್ಸ್ ಏನಂತಾನೆ. ಕಾಲ್ ನೋವಾ? ಕಾಲ್ ನೋವಂತೆ ಗಾಯ್ಸ್. ಕಾಲ್ ನೋವು ಬರ್ತೈತಾ? ಏನ್ ಕಾಲ್ ನೋವು? ಏನ ಒಂದೊಂದ್ಸತಿ ಅದೇ ಒಂದೊಂದ್ಸತಿ ಅಲ್ಲ ಏನದ ಒಂದೊಂದ್ಸತಿ ಅಲ್ಲ ಹೋಮ್ವರ್ಕ್ ಬರ್ದಿಲ್ಲ. ಮ್ಯಾಥ್ಸ್, ಇಂಗ್ಲಿಷ್. ನೋಡಿ ಗಾಯ್ಸ್, ನಾವು ಇದ್ದೀವಿ. ನಾನು ಇವಾಗ ತನಕ ಆ ಥರ ಯಾವತ್ತೂ ಮಾಡೇ ಇಲ್ಲ. ನಾನು ಹೋಮ್ವರ್ಕೇ ಬರ್ದಿಲ್ಲ ಗಾಯ್ಸ್ ಯಾವತ್ತು. ನೀವೇನಾದ್ರು ಬೈತಾನೆ, ನಾನು ಹೋಮ್ವರ್ಕ್ ಅನ್ನೋದೇ ನಾನು ಮುಟ್ತಾನೆ ಇಲ್ಲ. ನನ್ನ ಜೀವನದಲ್ಲೇ ಇಲ್ಲ ಹೋಮ್ವರ್ಕ್ ಅನ್ನೋದು. ಫೈನಲಿ ನನ್ನ ತಮ್ಮ ರೆಡಿ ಆಗ್ತವನೆ. ಸ್ಕೂಲಿಗೆ ಬರಲ್ಲ ಅಂತ ನಾವಮ್ಮ 4 ಕೊಟ್ರು ಅವನ್ಗೆ. ಆಮೇಲೆ ರೆಡಿ ಆಗ್ತಾವ ನೋಡಿ. ರೆಡಿ ಆಗ್ಬಿಟ್ಟು ನನ್ನ ಪವರ್ ಬ್ಯಾಂಕ್ ಇಟ್ಕೊಂಡು ನಾನು ಹೊಟ್ಟೆಯಿಂದ ನನ್ನ ತಮ್ಮ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಹಂಗೆ ಹೋಗೋದು. ಬರ ಫೈನಲಿ ನಮ್ಮ ತಮ್ಮ ಸ್ಕೂಲ್ ಬಂತು ನೋಡಿ. ಎಲ್ಲ ಆಚೆ ನಿಂತಾರೆ ಇವತ್ತೇನೋ ಸ್ಪೆಷಲು. ಸರಿ ಹೋಗಿ ಬಾಯ್. ಐಸ್ ಇನ್ನೂ ಕಪ್ಪು ಹೊಡಿತದೆ ಗಾಯ್ಸ್. ಇದೆಲ್ಲ ಇದು ಬಂದು ಫಿಶ್ ಮಾರ್ಕೆಟ್ ಹೊರಗಡೆ ಫುಲ್ಲು ಕಪ್ಪು ಹೊಡಿತದೆ. ಸ್ಮೆಲ್ಲು ನೋಡಕ್ ಆಗ್ತಾನೆ. ಇಲ್ಲಿ ನೋಡಿ ಸ್ಮೆಲ್ ನೋಡಿ ಆ ಥರ ಇರ್ತದೆ. ಇದೆಲ್ಲ ಫುಲ್ ಪಾಚಿ ತುಂಬ್ಕೊಂಡ್ಬಿಟ್ಟೈತೆ ಇದೆಲ್ಲ ಗಾಯ್ಸ್. ಫೈನಲಿ ನಾನು ಬಂದೆ ಗೋವರ್ಧನ್ ಸೈಡು. ಸರಿ, ಇದು ಗೋವರ್ಧನ್ ಸೈಡ್ ಇದೆಲ್ಲ ಗಾಯ್ಸ್ ಎಲ್ಲ ಡಬಲ್ ಕೆಲಸ ಆಗ್ಬಿಟ್ಟೈತಲ್ಲ ಗಾಯ್ಸ್. ನೋಡಿ ಇಲ್ಲಿಂದ ಗೋವರ್ಧನಿಂದ ಇವಾಗ ಮತ್ತೆ ನಾನು ಯಶವಂತಪುರ ನಡ್ಕೊಂಡು ಹೋಗ್ಬೇಕು. ಎಲ್ಲ ಡಬಲ್ ಕೆಲಸ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ನೋಡಿ ಗೈಸ್, ಯಶವಂತಪುರ ಸರ್ಕಲ್ಗೆ ಹೋದ್ರೂ ಅಲ್ಲೂ ಬಸ್ ಬರಲ್ಲ. ಲಾಸ್ಟ್ ನಾನು ಸ್ಯಾಂಡಲ್ ಸೋಪ್ ಹತ್ರ ಬಂದಿದ್ದೀನಿ. ಇದು ಮೆಟ್ರೋ ಸ್ಟೇಷನ್. ಇದು ಬಂದ್ಬಿಟ್ಟು ಸ್ಯಾಂಡಲ್ ಸೋಪ್ ಹತ್ರ.
ಅಲ್ಲಿ ಬಂದು ಇವಾಗ ಮತ್ತೆ ಇಲ್ಲಿ ಇಲ್ಲ ಬಸ್ ಇಲ್ಲಿ ಬಸ್ ಇದ್ದೇ ಇರುತ್ತೆ ನೋಡಿ. ನೋಡಿ ಮೆಟ್ರೋ ಸ್ಟೇಷನ್ ಇದು, ಅದು ಮೆಟ್ರೋ ಸ್ಟೇಷನ್ ಸ್ಟ್ಯಾಂಡರ್ಡ್ ಸರ್ ಇದೆ ಇದು ನೋಡಿ. BMTCಗಳೇನೋ ಬರ್ತಾವೆ. ಮಹಾಲಕ್ಷ್ಮಿ ಲೇಟ್ ಬಂದೈತೆ, ಅದು ನಾನೊಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ನಲ್ಲ, ಅದಕ್ಕೆ ಮಿಸ್ ಆಗೈತೆ. ಯಶವಂತಪುರದಲ್ಲಿ ಹೋದೆ, ಅಲ್ಲೂ ಇಲ್ಲ ಗಾಯ್ಸ್. ಇವತ್ತು ಒಳ್ಳೆ ರೌಂಡಿಂಗ್ ಹೊಡೆದು ಸಾಕಾಗ್ಬಿಟ್ಟಿದೆ ಗಾಯ್ಸ್. ಇವತ್ತು ತಲೆನೇ ನೋವು ಬರ್ತಿದೆ. ಓಡು ಗಾಯ್ಸ್, ಎಲ್ಲ ನುಗ್ತವ್ರೆ ಗಾಯ್ಸ್ ಎಲ್ಲ. ಗಾಯ್ಸ್ ಇವಾಗ ನಾನು ಮತ್ತೆ ಬ್ರಿಡ್ಜ್ ಹತ್ರ ನಡ್ಕೊಂಡು ಹೋಗ್ಬೇಕು ಗಾಯ್ಸ್. ನನ್ನ ಮುಂದೆ ಒಂದೊಂದು ಬಸ್ ಸ್ಟಾಪ್ ಇತ್ತು, ಅದು ನೋಡ್ಕೊಂಡಿಲ್ಲ. ನಾನು ಇಲ್ಲೇ ಇಲ್ದ್ಬಿಟ್ಟೆ ಸಿಗ್ನಲ್ ಹತ್ತಾನೆ. ಇವತ್ತು ಬೇರೆ ಓಡೋದೇ ಆಗುತ್ತಲ್ಲ ಗಾಯ್ಸ್ ಇವತ್ತು. ಗಾಯ್ಸ್ ಇಲ್ಲಿ ಲಾಸ್ಟಿಗೆ ಬಂದೇ ಬಿಟ್ಟೆ ಗಾಯ್ಸ್. ಲಾಸ್ಟಿಗೆ ನಾನು ಕಟ್ಟಂತ ಮೇಲೆ ಬಂದೇ ಬಿಟ್ಟೆ ನೋಡಿ ಗಾಯ್ಸ್. ಲಾಸ್ಟ್ ಹಂಗ ಮಾಡಿ ಲಾಸ್ಟಿಗೆ ಸಲೂನ್ ಬಂದೇ ಬಿಟ್ಟೆ ಗಾಯ್ಸ್. ಓ ನಡೀತೈತೆ ಅಲ್ಲಿಂದ ನಡೆದಿ ಕಾಲು ನೋವು. ಏನು ಮಾಡೋದು ಗಾಯ್ಸ್? ಲಾಸ್ಟಿಗೆ ಬೆಳಿಗ್ಗೆಯಿಂದ ಇವಾಗ ನಾಷ್ಟ ಮಾಡ್ತಾಯಿದ್ದೀನಿ ನೋಡಿ, ಪುಳಿಯೋಗರೆ ನೋಡಿ. ಇವತ್ತು ನಮ್ಮಮ್ಮ ಬಾಕ್ಸು ಪುಳಿಯೋಗರೆ ಕಟ್ಕೊಳ್ಸೋರೆ, ಬಿಸಿ ಪುಳಿಯೋಗರೆ ಗಾಯ್ಸ್. ಬನ್ನಿ ತಿನ್ಕೊಂಡು ಲೈಫ್ ಎಂಜಾಯ್ ಮಾಡೋಣ. ನಡ್ದಿ ಇವತ್ತು ಕಾಲು ನೋವು ಬಂದ್ಬಿಟ್ಟೈತೆ ಗಾಯ್ಸ್ ಇವತ್ತು. ಗಾಯ್ಸ್ ಫೈನಲ್ ಇವಾಗ ಕೆಲಸ ಮುಗಿಸ್ಕೊಂಡು ಇವಾಗ ಬಂದೆ. ಇವಾಗ ಸುಮ್ಮನೆ ಇವಾಗ ಇಲ್ಚೇರ ಹತ್ರ ಕುತ್ಕೊಂಡಿದ್ದೀವಿ. ಏನು ಮಾಡೋದು, ನಾನು ಬೋರ್ಡ್ ಹೊಡಿತಾ ಇದ್ದೀನಿ, ಸ್ವಲ್ಪ ಏನಾದ್ರು ಮಾಡಬೇಕು. ಸೊ ಗಾಯ್ಸ್ ಫೈನಲಿ ಕೆಲಸ ಮುಗಿಸ್ಕೊಂಡು ಬಂದೆ. ಇವಾಗ ಒಂದು ಸ್ವಲ್ಪ ಫ್ರೀ ಆಗೈತೆ ಅಂದ್ಬಿಟ್ಟು ಇಲ್ಲಿ ಬಂದಿದ್ದು ನೋಡಿ. ಒಂದು ಬೇಲ್ ಆರ್ಡ್ರ್ ಮಾಡಿದ್ದೀನಿ. ಕೆಲಸ ಮಾಡಿ ಸಾಕಾಗ್ಬಿಟ್ಟೈತೆ, ಅದಕ್ಕೆ ಏನಾದ್ರು ಒಂದು ತಿನ್ನೋಣ ಅಂತ. ನೋಡಿ ಗಾಯ್ಸ್ ಎಲ್ಲ ಫುಲ್ ಇಷ್ಟೊತ್ತು ಫುಲ್ ಜಾಮ್ ಇತ್ತು. ನಡುವೆ ಈ ಫೋನಲ್ಲಿ ಯಾಕೋ ಚಾರ್ಜಿಂಗೇ ನಿಲ್ಸಲ್ಲ ನೋಡಿ. ಎಷ್ಟೇ ಚಾರ್ಜಿಂಗ್ ಹಾಕಿದ್ರು ಬರೀ 1 hour ಬಿಡುತ್ತೆ. 1 hour ಟಕ ಅಂತ 10% ಬಂದ್ಬಿಡುತ್ತದೆ. ಯೂಸ್ ಮಾಡಲ್ಲ ಏನಿಲ್ಲ, ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತಿದೆ. ಇದಕ್ಕೇನೋ ಪ್ರಾಬ್ಲಮ್ ಆಗಿದೆ, ತೋರಿಸ್ಬೇಕು. ಈಗ ಆನ್ ಮಾಡಿ ನಿಮ್ಗೆ ಹಿಂಗೆ ತೋರಿಸೋಷ್ಟಲ್ಲ ಅಷ್ಟು ತಕ್ಕಂತ 9% ಬಂದ್ಬಿಡೈತೆ. ಅದು ಇದೇನಂತ ಚೆಕ್ ಮಾಡ್ತೀನಿ ಗೊತ್ತಾಗ್ತಿಲ್ಲ. ಒಂದು ಸತಿ ಸರ್ವಿಸ್ ಸೆಂಟ್ರಿಗೆ ತೋರಿಸ್ಬೇಕು ಅಷ್ಟಲ್ಲ. ಎಷ್ಟೇ ರೆಡಿ ಮಾಡಿಸಿದ್ರು ಬೇಗ ಚಾರ್ಜಿಂಗ್ ಖಾಲಿ ಆಗ್ತದೆ. ಸೊ ಗಾಯ್ಸ್ ಫೈನಲಿ ನಮ್ಮ ಬೇಲ್ ಬಂದ್ಬಿಟ್ಟೈತೆ. ಚೆನ್ನಾಗೈತೆ ಬೇಲ್ ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಫೈನಲಿ ಬೇಲ್ನ ತಿನ್ಬಿಟ್ಟು ನಾನೇ ಒಂದು ರೌಂಡ್ ಶಾಕ್ ಆಗ್ಬಿಟ್ಟೆ. ಅಷ್ಟು ಮಸ್ಟ್ ಆಗೈತೆ ಗಾಯ್ಸ್. ಮಸಾಲ ಅಂತೂ ತುಂಬ ಸಿಕ್ಬಿಟ್ಟು ಭಾರಿ ಆಗೈತೆ ಇದಂತೂ. ತಿಂದ್ರೆ ಮತ್ತೆ ತಿನ್ಬೇಕಂತೈತೆ. ನೋಡಿ ಗಾಯ್ಸ್ ಎಷ್ಟು ಉದ್ದವ್ರೆ ಯಪ್ಪ. ಗಾಯ್ಸ್ ನನಗಿಲ್ಲಿ ಮಹಾಲಕ್ಷ್ಮಿ ರೋಡ್ ಹತ್ರ ಬರೋಕ್ಕೆ ಇಷ್ಟ ಇಲ್ಲ ಗಾಯ್ಸ್. ಇಲ್ಲಿ ಯಾರು ಮಾತಾಡ್ಸಲ್ಲ ಏನಿಲ್ಲ, ಬರೀ ಬರ್ತಾರೆ ಕೆಲಸ ಮಾಡ್ತಾರೆ ಹೋಗ್ತಾರೆ. ಇಲ್ಲಿ ಯಾರು ಮಾತಾಡ್ಸೋದೇ ಇಲ್ಲ. ಅದೇ ಮಲ್ಲೇಶ್ವರಮಲ್ಲಿ ಆದರೆ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ನಕ್ಕೊಂಡು ಎಲ್ಲ ಎಷ್ಟು ಚೆನ್ನಾಗಿರ್ತೀವಿ. ಇಲ್ಲಿ ನೋಡಿ ಅವ್ರ ಫೋನಲ್ಲಿ ಮಾತಾಡ್ಕೊಂಡು ಇರ್ತಾರೆ. ನನ್ಗೆ ಹಂಗಿದ್ರೆ ಬೇಜಾರಾಗ್ಬಿಡುತ್ತೆ ಗ್ಯಾಸ್. ನನಗೆ ನೋಡಿ ಎಲ್ಲ ಅವ್ರವ್ರೆ ಯಾರ ಹತ್ರನೂ ಮಾತಾಡ್ಸಲ್ಲ, ಅದಕ್ಕೆ ಬೇಜಾರಾಗ್ಬಿಡುತ್ತೆ. ಒಬ್ಬನೇ ಬರ್ತೀನಿ, ಒಬ್ಬನೇ ಆಚೆ ನಿಂತ್ಕೊತೀನಿ, ಒಬ್ಬೊಬ್ಬನೇ ಮಾತಾಡ್ಕೊಂಡಿರ್ತೀನಿ. ಅದೇ ಅಲ್ಲಾದ್ರೆ ಚೆನ್ನಾಗಿ ಎಲ್ಲ ಹುಡುಗರು ಇರ್ತಾರೆ, ಅವ್ರ ಹತ್ರ ವಿಡಿಯೋ ಮಾಡ್ಕೊಂಡು ಅವ್ರ ಜೊತೆ ಇರ್ತಿದ್ದೆ. ಇಲ್ಲಿ ಬಂದಮೇಲೆ ಒಂಟಿ ಜೀವ ಆಗ್ಬಿಟ್ಟೈತೆ ನಮ್ಮದು. ಅದೇನು ಪರವಾಗಿಲ್ಲ, ಹೋಗ್ತೀನಿ ಆದಷ್ಟು ಬೇಗ. ನಾನು ಮಲ್ಲೇಶ್ವರಂ ಓಡೋಗ್ಬಿಡ್ತೀನಿ. ಯಾವಾಗ ಕಾಯ್ತಾ ಇರ್ತೀನಿ, ಯಾವಾಗ ನಮ್ಮ ಸರಿ ಬಿಟ್ರೆ ಸಾಕು ಅಲ್ಲಿ ಹೋಗು ಅಂತ ಪಟ್ಟಂತ ಓಡೋಗ್ಬಿಡ್ತೀನಿ ನಾನು. ಸೊ ಗಾಯ್ಸ್ ಕೆಲಸ ಇವಾಗ ಮುಗೀತು. ಇವಾಗ ಮುಗಿಸ್ಕೊಂಡು ಬಂದೆ. ಫುಲ್ ಕೆಲಸ ಮಾಡಿ ಸಾಕಾಗೋದು. ಇನ್ನೇನು ಮಾಡೋದು, ನಮ್ಮ ಮನೆಗೆ ಹೋಗೋಣ ಬನ್ನಿ. ಮನೆ ಪ್ರಸಾದನ ಫಸ್ಟ್ ಗಾಯ್ಸ್. 20 ನಿಮಿಷದಿಂದ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ, ಒಂದು ಬಸ್ಸು ಬಂದಿಲ್ಲ. ಆಟೋ ಬುಕ್ ಮಾಡೋಣ ಅಂದರೆ ಆಟೋಗೂ ಕಾಸಿಲ್ಲ ಗಾಯ್ಸ್. ಏನು ಮಾಡೋದು,
ಅವಾಗಿಂದ ಕಾಯ್ಕೊಂಡು ಸಾಕಾಗ್ಬಿಟ್ಟೈತೆ ಗೈಸ್. ಅರ್ಧ ಗಂಟೆಯಿಂದ ವೆಯ್ಟಿಂಗ್ ಮಾಡ್ತಿದ್ದೀನಿ, ಒಂದು ಬಸ್ಸು ಬಂದಿಲ್ಲ. ಕಾಯ್ಕೊಂಡು ಸಾಕಾಗ್ಬಿಟ್ಟೈತೆ. ಇನ್ನೊಂದು ಆಮೇಲೆ ಲಾಸ್ಟಕ್ಕೆ ಬಸ್ಸೇ ಸಿಕ್ಬಿಟ್ಟಿದೆ ಗೈಸ್. ಲಾಸ್ಟ್ಗೆ ಅದೇ ಯಶವಂತಪುರಕ್ಕೆ ಬಂದ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಮನೆಗೆ ಹೋಗಿ ಮನೇಲಿ ನಮ್ಮಮ್ಮ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ಮನೆಗೆ ಹೋಗಿ ತೋರಿಸ್ತೀನಿ. ನೋಡಿ ಗಾಯ್ಸ್, ನಡೆದಿ ಕಾಲೆಲ್ಲ ಒಣಗುತ್ತದೆ. ನಡ್ಕೊಂಡು ಬಂದು ಡೈಲಿ ಕಾಲು ನೋಡ್ತೀವಿ ಗಾಯ್ಸ್. ಇಲ್ಲಿ ನೋಡಿ ಇದೇ ಡೈಲಿ ನನ್ನ ಕಾಲು ನೋಡೋದಿದೆ. ಗಾಯ್ಸ್ ಫೈನಲಿ ಮನೆಗೆ ಬಂದೆ. ಹಂಗೆ ಮಾಡ್ಬಿಟ್ಟು ಲಾಸ್ಟಿಗೆ ಮನೆಗೆ ಬಂದೇ ಗಾಯ್ಸ್. ನೋಡಿ ನಮ್ಮ ತಮ್ಮ ಯಾವಾಗ ನೋಡಿದ್ರು ಫೋನಲ್ಲೇ ಮುನ್ಗೋಗಿರ್ತಾನೆ ನೋಡಿ ಗಾಯ್ಸ್. ನೀನ್ ಫೋನೇ ನೋಡಲ್ಲ. ನಾನ್ ನೋಡಲ್ಲ. ನಿಮ್ಮಪ್ಪ ನೋಡ್ತಾರ. ನೀನ್ ನೋಡಲ್ಲ? ನಮ್ಮಪ್ಪ ನೋಡ್ತಾರೆ ಅಂತ. ನಿಮ್ ತಾತ ನೋಡ್ತಾರೆ. ಯಾವಾಗ ನೋಡಿದ್ರು ನಾನು ಯಾವಾಗ ಮನೆಗೆ ಬಂದ್ರು ಕೈ ಫೋನ್ ಇರುತ್ತೆ. ಫೋನು ನಮ್ಮಲ್ಲಿ ಇನ್ನೇನು ಅಡಿಗೆ ಏನು ಮಾಡಿಲ್ಲ ಗಾಯ್ಸ್. ಅಡಿಗೆ ಎಲ್ಲ ಇಲ್ಲಿ ಇಟ್ಕೊಂಡು ನೋಡಿ ಆಲ್ರೆಡಿ ಎಲ್ಲ ತಿನ್ಬಿಟ್ಟವ್ರೆ. ಹೆವಿ ನೋಡೆ ಕಾಲೇನೋ ಊದ್ಕೊಂಡ್ಬಿಟ್ಟು ಕಾಲು ನೋಡ್ತದೆ, ಊದ್ಕೊಂಡ್ಬಿಟ್ಟೈತೆ ನೋಡಿ. ಸೆಕೆ ಹೊಡಿತದೆ ಫ್ಯಾನ್ ಸ್ವಲ್ಪ. ಮಾಡಿ ಲಾಸ್ಟಿಗೆ ಮನೆಗೆ ಬಂದೆ ಗಾಯ್ಸ್. ನಮ್ಮ ತಮ್ಮ ಎಷ್ಟು ಗಂಟೆಗೆ ಬಂದೆ ಸ್ಕೂಲಿಂದ? ಎಷ್ಟು ಗಂಟೆಗೆ ಬಂದೆ? 3 ಗಂಟೆಗ? ನಮ್ಮ ತಮ್ಮ 3 ಗಂಟೆಗೆ ಸ್ಕೂಲಿಂದ ಬರ್ತಾನೆ. ಸ್ಕೂಲಿಂದ ಬಂದ್ಮೇಲೆ ಮತ್ತೆ 5 ಗಂಟೆಗೆ ಮತ್ತೆ 5 ಗಂಟೆಗೆ ಟ್ಯೂಷನ್ಗೆ ಹೋಗ್ತಾನೆ. 5 ಗಂಟೆಯಿಂದ 8 ಗಂಟೆವರೆಗೂ. ಮತ್ತೆ 8 ಗಂಟೆಯಿಂದ ಬಂದ್ಮೇಲೆ ಏನ್ ಮಾಡ್ತಾ? ಊಟ ತಿಂದು ಫೋನ್ ನೋಡಿ ಮಾಡ್ಕೊಂತೀನಿ. ಆಚೆ ಎಲ್ಲೂ ಹೋಗಲ್ವಾ? ಇವಾಗೆಲ್ಲೂ ಹೋಗ್ತಲ್ಲ ಗೈಸ್ ಆಚೆ. ಅವಾಗಾದ್ರೆ ಬಿಡಿ ರೋಡಲ್ಲೇ ಸ್ಕೂಲಿಂದ ಬಂದ್ಮೇಲೆ ಸಾಕು ಬರೀ ಆಚೆ ತಿರುಗ್ತೈತೆ ನೋಡಿ. ಇವಾಗ ಹೆಂಗೋ ಮನೇಲಿ ಇದ್ದಾನೆ ಗಾಯ್ಸ್. ಇವಾಗ ಊಟ ಮಾಡಿ ಗಾಯ್ಸ್. ಇವಾಗ ಊಟ ಮಾಡ್ದಿ ಗಾಯ್ಸ್. ಊಟ ಮಾಡಿ ತಮ್ಮ ನೋಡಿ ವಾಷಿಂಗ್ ಮಿಷಿನ್ ಹತ್ರ ಕಾಯ್ಕೊಂಡು ಅವನೇ ಬಟ್ಟೆ ಇವಾಗ ಆಗುತ್ತೆ ಅಂತ ಬಟ್ಟೆನೂ ಅವನೇ ಒಂದು ಹಾಕ್ಬೇಕು ಇವತ್ತು. ನಮ್ಮ ಅಪ್ಪ ಏನ್ ಮಾಡ್ತಾರ ನೋಡೋಣ. ನಮ್ಮಪ್ಪ ಫುಲ್ ಫ್ಲಾಟ್ ಮಲ್ಕೊಂಡ್ಬಿಟ್ಟಿದ್ರು ಗಾಯ್ಸ್. ನಮ್ಮಪ್ಪ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡಿರ್ತಲ್ಲಿ ನಾವು ಸುಮ್ಮನೆ ಬೈತಾರೆ. ನಮ್ಮಮ್ಮ ನೋಡಿ ಗಾಯ್ಸ್ ಇವಾಗ ಕೆಲಸ ಇರುತ್ತೆ ನನಗೆ ಮಲ್ಕೊಳೋ ಟೈಮಲ್ಲಿ. ದಿನಾಲ್ಲ ಕೆಲಸ ಮಾಡಿ ಬಂದ್ರು ಅದೇನು ಕೆಲಸ ಇರ್ತದೆ ನೋಡಿ ಗಾಯ್ಸ್. ಇವನು ಫ್ಲಾಟ್ ಮಲ್ಕೊಂತ ಇದ್ಯಾ? ಇವನು ಏನೇನೋ ತೋರಿಸ್ತಾನೆ ಗಾಯ್ಸ್. ನಿಮಗೆ ಒಂದು ದಿವಸ ಐತೆ, ಒಂದು ದಿವಸ ಇಟ್ಕೊಂತೀನಿ ಅವ್ನಿಗೆ. ಒಂದು ದಿವಸ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಒಂದು ದಿವಸ ಮತ್ತೆ ಬರ್ತಾವೆ ಇಲ್ಲಿ ಜಾಸ್ತಿ ಆಗೋಯ್ತು. ಐತೆ ಮೊನ್ನೆ ಐತೆ ತೋರಿಸ್ತಾನೆ. ಇಟ್ಕೊಂತೀನಿ ಒಂದು ದಿವಸ ಸಿಗ್ತಾನೆ, ಎಲ್ಲೂ ಹೋಗಲ್ಲ. ಕಲ್ಲ ಬಂದ್ಬಿಟ್ಟು ನೋಡಿ ಗಾಯ್ಸ್. ನೋಡಿ ಯಾವಾಗ ಇಲ್ಲಿ ಕಲ್ಲ ನೋಡ್ಬಿಟ್ಟೋಣ. ಯಾರು ಯಾರು ಗಾಯ್ಸ್ ಕಲ್ಲ ಬಂದ್ಬಿಟ್ಟ ನೋಡಿ. ಹೊಡಿ ಕಲ್ಲ ಬಂದ್ಬಿಟ್ಟ ಕಲ್ಲ ಗಾಯ್ಸ್. ಯಾವ್ದೋ ಕಲ್ಲ ಬಂದ್ಬಿಟ್ಟೈತೆ ನೋಡಿ ಗಾಯ್ಸ್ ನಮ್ಮ ಮನೆಗೆ. ನನ್ಗೆ
ನನ್ಗೆ ಹೊಡಿತಾ ಇದೆ ಕಲ್ಲ ಇದು. ಏನೋ ಕೆಲಸ ಇದೆಯಾ? ನೋಡಿ ಯಾವ್ದೋ ಕಲ್ಲ ಬಂದ್ಬಿಟ್ಟು ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಯಾರು ಇಲ್ಲ ಯಾರು ಇಲ್ಲ. ನೋಡಿ 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 ಇವತ್ತು ಯಾರೋ ಹುಡುಗ ಗೊತ್ತಿಲ್ಲ ಅವ್ನು ಮನೆಗೆ ಯಾರು ಕಲ್ಲ ಬಂದ್ಬಿಟ್ಟು ನೋಡಿ ನೋಡಿ ಅಲ್ಲ ಈ ದೊಡ್ಡ ಕಲ್ಲ ಬಂದ್ಬಿಟ್ಟೈತೆ ನೋಡಿ ಗಾಯ್ಸ್. ಬೆಡ್ಶೀಟ್ ಹಾಕೊಂಡು ಎಲ್ಲೆಲ್ಲೋ ನಿಂತಿದೆ ನೋಡಿ. ಕಲ್ಲನ್ ಮಗ ನೋಡಿ ಕೊಡಿ ನೋಡಿ ಗೈಸ್ ನಮ್ಮ ಕಾಲು ನೋಡಿ ನನ್ಗೆ ಹೊಡಿತಾ ನನಗೆ ಹೊಡಿತಾವೆ ಇದೆಲ್ಲ ನೋಡಿ ನನಗೆ ಹೊಡಿಕೊಂಡು ಇಷ್ಟೆಲ್ಲ ನಮ್ಮ ತಮ್ಮ ಡ್ಯಾನ್ಸ್ ಆಡ್ತಾನಂತೆ. ಆಡ್ರಾ ಗೈಸ್ ಫೈನಲಿ ಏನ್ ಮಾಡ್ತೀಯಾ? ಬೆಳಗ್ಗೆನೆ ಅನ್ನ ಸಾರು ತಿನ್ಬೇಕು ಬಾಯಿಸಿ. ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋಣ ಅನ್ಕೊಂತೀನಿ. ಥ್ಯಾಂಕ್ ಯು ಗೈಸ್. ನನ್ನ ತಮ್ಮ ನೋಡಿ ಸೀದಾ ಥರ ಡ್ಯಾನ್ಸ್ ಹಾಕೊಂತೀನಿ ನೋಡಿ. ಕಲ್ಲನ ಮಗ. ಸೊ ಓಕೆ ಗೈಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.